ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆ, ಈ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಯಾಕೆ ಅಂತಂದ್ರೆ ಈ ಒಂದು ಚುನಾವಣಾ ಫಲಿತಾಂಶ ಏನಿದೆ ಅದು ಬಹಳಷ್ಟು ಪಾರ್ಟಿಗೆ ತುಂಬಾ ಸರ್ಪ್ರೈಸಿಂಗ್ ಫ್ಯಾಕ್ಟರ್. ಯಾಕೆ ಅಂದ್ರೆ ಕ್ರಾಸ್ ಕನೆಕ್ಷನ್ ನಿನ್ನೆಯ ರಿಸಲ್ಟ್ ಅನ್ನ ಯಾವ ರೀತಿ ತಲೆ ಮತ್ತು ಬುಡ ಇಲ್ಲದೆ ಇರೋ ರೀತಿ ಬಹಳಷ್ಟು ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಾಕ್ಬಿಡ್ತು. ಕಾಂಗ್ರೆಸ್ನಲ್ಲಿ ಅದರಲ್ಲೂ DK ಶಿವಕುಮಾರ್ ಅವರು ನಾನೇ ಕಿಂಗ್ ಅಂತ ಮೆರೆದ್ರು, ನಾನೇ ಚುನಾವಣಾ ಚಾಣಕ್ಯ. ಇಟ್ಸ್ ಓಕೆ, ಸಿದ್ದರಾಮಯ್ಯನವರು ಕೆಳಗೆ ಇಳಿದ್ರು ಕೂಡ ನನ್ನ ಶಾಸಕರು ನಂದೇ ಮಾತು ಕೇಳ್ತಾರೆ, ಎಲ್ಲ ಶಾಸಕರು ನನ್ನ ಬ್ರದರ್ಸ್ ಅಂತ ಹೇಳ್ತಾ BJPಗೂ ಮತ್ತು JDSಗೂ ದೊಡ್ಡ ಮೇಜರ್ ಆಪರೇಷನ್ ಮಾಡಿಬಿಟ್ಟಿದ್ದಾರೆ. ಈಗ ಎರಡೂ ಪಕ್ಷಗಳು ಆತ್ಮಾವಲೋಕನ ಸಭೆ ಅಂತ ಅಂದ್ಕೊಂಡು ಯಾರು ಕ್ರಾಸ್ ಕನೆಕ್ಷನ್ ಮಾಡಿದ್ದು, ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದು ಅಂತ ಅದನ್ನೇ ಕಂಡುಹಿಡಿಯೋದಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಈಗ ಕಳ್ಳ ಓಟು ಹಾಕಿದ್ದು ಯಾರು ಅನ್ನೋದಕ್ಕಿಂತ ತುಂಬ ಇಂಪಾರ್ಟೆಂಟು, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ JDS BJP ಮೈತ್ರಿ ಮುಂದುವರಿಬೇಕು ಅನ್ನೋದಾದರೆ ಯಾವ ರೀತಿಯಾದಂತಹ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕು. ಮತ್ತೊಂದು ಕಡೆ ಕಾಂಗ್ರೆಸ್ ಇದೇ ಸ್ಪೀಡಲ್ಲಿ ಹೋದರೆ JDS ಮತ್ತು BJPಯ ಶಾಸಕರನ್ನ ಸೆಳೀತಾರಾ, ಅವರನ್ನು ಮತ್ತೆ ತಮ್ಮ ಪಾರ್ಟಿಗೆ ಸೇರಿಸಿಕೊಳ್ಳುವಂಥ ಬೃಹತ್ತಾದಂತಹ ಏನಾದರೂ ಬದಲಾವಣೆ ತರ್ತಾರಾ? ನಿನ್ನೆ ನಡೆದ ಎಲೆಕ್ಷನ್ ಸಿಕ್ಕಾಪಟ್ಟೆ ಲೆಕ್ಕಾಚಾರಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹಾಗಾದರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ 2028 ಕ್ರಾಸ್ ಮೆಸೇಜ್. ರಾಜ್ಯ ರಾಜಕೀಯಕ್ಕೆ ಪರಿಷತ್ ಫಲಿತಾಂಶ ಕೊಡುತ್ತಾ ಟ್ವಿಸ್ಟ್. ಬಂಗಾಳದ ಸೇಡು ಕರ್ನಾಟಕದಲ್ಲಿ ತೀರಿಸಿಕೊಳ್ತಾ ಕಾಂಗ್ರೆಸ್. ರಣೋತ್ಸಾಹದಲ್ಲಿ ಮೊದಲ ಪರೀಕ್ಷೆ ಪಾಸ್ ಆದ CM DKಶಿ. ಕಾಸಿಂಗ್ ವೀರರ ಕ್ರಾಸ್ ಕನೆಕ್ಷನ್, ದೋಸ್ತಿಗಳ ನಾಯಕತ್ವದ ಪ್ರಶ್ನೆನಾ? CM DK ಶಿವಕುಮಾರ್ ಪ್ರತಿಪಕ್ಷಗಳ ಸವಾಲು ಗೆದ್ದಿದ್ದು ಹೇಗೆ? ವಿಧಾನ ಪರಿಷತ್ ಜಯ BJPಗೆ ನಾಯಕತ್ವದ ಮೇಲೆ ಪ್ರಶ್ನೆನಾ? ಆತ್ಮಸಾಕ್ಷಿಯಲ್ಲಿದ್ದ ಗೆಲುವು ಆ ಬೇಲಿ ದಾಟಿದ್ದೇಕೆ ಕೆಲ ಶಾಸಕರು? JDSಗೆ ರಾಜಕೀಯ ಬರಗಾಲನ? JDS ಭವಿಷ್ಯ ಹೇಗೆ? ಮೊದಲ ವಾರದಲ್ಲೇ ಮೈತ್ರಿ ಪಕ್ಷಗಳಿಗೆ CM ಚೆಕ್ಮೇಟ್ ಕೊಟ್ಟಿದ್ದು ಹೇಗೆ? ಪ್ರತಿಪಕ್ಷಗಳ ತ್ರಿಮೂರ್ತಿಗಳ ನಾಯಕತ್ವಕ್ಕೆ ಹಿನ್ನಡೆ ಉಂಟಾಯ್ತಾ? CM DKಶಿ ಕೊಟ್ಟ ಮೆಸೇಜ್ ಯಾವ ಪಕ್ಷಕ್ಕೆ, ಯಾವ ನಾಯಕನಿಗೆ? ಮೂರೂ ಪಕ್ಷಗಳ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇರೋ ಚರ್ಚೆ ಏನು? ಅಸಲಿಗೆ ಪ್ರಾದೇಶಿಕ ಪಕ್ಷದಲ್ಲಿ ಆಗ್ತಾ ಇರೋ ಆ ಒಂದು ಲೆಕ್ಕಾಚಾರ ಏನು? ಎಸ್, ಬಹಳಷ್ಟು ಜನ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಸೋತವರು ಗೆದ್ದವರು ಸೇರಿದಂತೆ ಕ್ರಾಸ್ ಕನೆಕ್ಷನ್ ಮಾಡಿಕೊಂಡು ರಿಸಲ್ಟನ್ನು ತಲೆ ಕೆಳಗಾಗಿ ಮಾಡಿದಂಥವರು ಎಲ್ಲರೂ ಕೂಡ. ಹಾಗಾದರೆ ಬನ್ನಿ ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳೋಣ. ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ, ಅದನ್ನ ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅದನ್ನ ತಗೊಳ್ತೇವೆ. ಕೆಲವು ಮಾಹಿತಿಗಳಿದ್ದಾವೆ, ಎಲ್ಲವನ್ನು ಕೂಡ ನಾವು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಅಲ್ಲ. ಬಟ್ ಲೆಟ್ ಮಿ ಅಶ್ಯೂರ್ ಯು, ಒಂದು ರಾಷ್ಟ್ರೀಯ ಪಕ್ಷವಾಗಿ ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಈಗಾಗಲೇ ನಮ್ಮ ಭಾಜಪದಲ್ಲಿ ಗೊಂದಲಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಇದನ್ನ ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಕಾರ್ಯಕರ್ತರು ಬೇಸತ್ತಿದ್ದಾರೆ ನಮ್ಮ ನಡವಳಿಕೆಯಿಂದ. ಆದ್ರೆ ಒಬ್ಬ ಚುನಾಯಿತ ಪ್ರತಿನಿಧಿ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಗೆರೆ ಎಳೆಯುವಂತ ಕೆಲಸ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಮಾಡಬೇಕಾಗ್ತದೆ. ಅದನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನಾನು ಈ ವಿಚಾರವನ್ನು ಚರ್ಚೆ ಮಾಡಿದೆ. ಸಹಜವಾಗಿ ಅವ್ರು ನೋವಾಗಿದ್ದಾರೆ. ಕುಮಾರಸ್ವಾಮಿ ಅವರಾಗ್ಲಿ ನಾವಾಗ್ಲಿ ಅಥವಾ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದಾಗ ಒಳ್ಳೆ ಉದ್ದೇಶ ಹಿಡ್ಕೊಂಡೆ ಇಬ್ರು ಕೂಡ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿರುವಂತದ್ದು. ಅವ್ರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ. ಪಾಪ ನಮ್ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರೆ, ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಅವರೇ, ನಾವೇ ಅವ್ರಿಗೆ ಯಾರು ಪಾರ್ಟಿಗೆ ಬೆನ್ನು ಚೂರಿ ಹಾಕಿದ್ದಾರೆ, ಕಳ್ಳರು, ಕದಿಮರು, ದ್ರೋಹಿಗಳು, ಅವ್ರ ವಿರುದ್ಧ ಕ್ರಮ ಮಾಡೇ. ಅದೇನೋ ನಾನು ಆಗ್ಲೇ ಹೇಳಿದೀನಿ, ಊರಿಗೆ ಬಂದೋಡು ನೀರಿಗೆ ಬರ್ದೇ ಇರ್ತಾಳ, ಸೆರಗಲ್ಲಿ ಕೆಂಡ ಕಟ್ಕೊಂಡ್ರೆ ಎಷ್ಟೊತ್ತಿರ್ತದೆ? ಸುಡೋವರೆಗೂ ಇರ್ತದೆ ಅಷ್ಟೇ. ಸುಟ್ಟ ಮೇಲೆ ಕೆಂಡ ಆಚೆ ಬಂದೇ ಬರ್ತದೆ. ಇದು ದುಡ್ಡು ತಗೊಂಡಿರೋದು, ಪಕ್ಕ ದುಡ್ಡು ತಗೊಂಡು ವೋಟ್ ಹಾಕಿರೋಂತ ಸ್ಕೀಮ್ ಇದು. ಅದರಿಂದ
ಇದು ಮುಚ್ಚಿಡಿಯಕ್ಕಾಗದೇ ಇಲ್ಲ. ಯಾಕಂದ್ರೆ ಕೋಟಿ ವ್ಯವಹಾರ ಇರ್ತದೆ, ಕೋಟಿ ವ್ಯವಹಾರ, ಅನುದಾನ ಇವೆಲ್ಲನೂ ಕೂಡ ಬಯಲಿಗೆ ಬಂದೇ ಬರ್ತದೆ. ಲಿಂಗರಾಜ ಪಾಟೀಲ್ ರವರಿಗೆ ನಾವೇನು 30 ಫಿಕ್ಸ್ ಮಾಡಿದ್ವಿ, ಅವ್ರಿಗೆ 27 ಬಂದಿದೆ ಅಂತಂದ್ರೆ ಅದು 3 ನಮ್ಮ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲೋ ಕ್ರಾಸ್ ವೋಟ್ ಮಾಡಿದ್ದಾರೆ. ಇದು ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಆದ್ರೆ ನಾವು 3 ಜನರನ್ನ ಏನು ಒಟ್ಟಿಗೆ 4 ನಮ್ಮ ಇವ್ರನ್ನ ಸಾಹುಕಾರರನ್ನ ಸೇರಿ, ಯತ್ನಾಳ್ ಸಾಹುಕಾರನ ಸೇರಿ 4 ಏನು ನಾವು ಫಿಕ್ಸ್ ಮಾಡಿದ್ವಿ, ಅದರಲ್ಲಿ 4 ಅವ್ರಿಗೆ ಹೋಗಿದೆ. 1 ಯತ್ನಾಳ್ ಅವರು, 2ನೇದು ಕೃಷ್ಣ ನಾಯ್ಕು, 3ನೇದು ನಮ್ಮ ಚಂದ್ರೋಲಮಾಣಿ, 4ನೇದು ದುರ್ಯೋಧನ ಹೈವಳೆ. ಈಗ ಈ 4 ಹೆಸರುಗಳು ಲಿಂಗರಾಜ್ ಪಾಟೀಲ್ ಅವರ ಪಟ್ಟಿಯಲ್ಲಿ ಇವ್ರಿಗಿಲ್ಲ, ಇವರಿಗೆ ಅದು ಸಂಬಂಧ ಇಲ್ಲ. ಅಲ್ಲಿರ್ತಕ್ಕಂಥ 3 ಅನುಮಾನಾಸ್ಪದ ಇದೆ. ಅದಕ್ಕೆ ಈಗಾಗಲೇ ಒಂದು ಸಮಿತಿಯನ್ನ ನಮ್ಮ ಪಕ್ಷದ ಅಧ್ಯಕ್ಷರು ಈಗಾಗಲೇ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ನಾನು 2 ಸಭೆ ಮಾಡಿದ ಉದ್ದೇಶವೇ ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಕೊನೆಗೆ ನಮ್ಮಲ್ಲೇ ಶಾಸಕರುಗಳು ಕೆಲವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಆಗದೇ ಇದ್ದರೆ ರಾಂಗ್ ಮೆಸೇಜ್ ಹೋಗ್ತದೆ, ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದೆ, ಅಭ್ಯರ್ಥಿಯನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಕೆಲವು ಶಾಸಕರು ಒತ್ತಾಯಗಳನ್ನು ಮಾಡಿದ್ರು. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. BJP ಮತ್ತು JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. BJP ಅವರಿಗೆ ಮತ್ತು JDS ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನು ನೋಡಿ, ಗ್ಯಾರಂಟಿ ಯೋಜನೆಗಳನ್ನು ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನು ಕೊಡ್ತಾ ಇರೋದನ್ನು ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನು ನೀಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ BJP ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನಾಯಕತ್ವವನ್ನು ಸ್ವತಃ BJP ಅವರು ತಿರಸ್ಕಾರ ಮಾಡಿದ್ದಾರೆ. ಮತ್ತು ಎರಡೂ ಪಕ್ಷದ ಮೈತ್ರಿ ಏನಿದೆ ಅದನ್ನು ಕೂಡ ತಿರಸ್ಕಾರ ಇವತ್ತು JDS ಹಾಗೂ BJP ಶಾಸಕರು ಮಾಡಿದ್ದಾರೆ.